ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದ ಉದ್ದೇಶ ಏನು ಅಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರಬಹುದು. ಯಾಕಂದರೆ ವಿಡಿಯೋದು ತಮ್ನೇಲಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿದ್ದೆ. ಸೊ ನಮಗೆ ಗೂಗಲ್ ಪಿನ್ ರಿಸೀವ್ ಆಗಿದೆ. ಸೊ ಇನ್ನೊಂದು ಚಾನಲ್ ಇದೆ ನಮ್ಮದು ಎಜುಕೇಷನ್ ಚಾನಲ್. ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಪಿನ್ ರಿಕ್ವೆಸ್ಟ್ ಕಳಿಸಿದ್ವಿ. ಸೊ ಇದು ಮೇಯ್ನ್ಲಿ ಮಾಡುವಂಥದ್ದು ಅಡ್ರೆಸ್ ವೆರಿಫಿಕೇಷನ್ಗಾಗಿ. ಸೊ ಗೂಗಲ್ನವರು ನಾವು ಹಾಕಿದಂಥ ಅಡ್ರೆಸ್, ಗೂಗಲ್ ಆ್ಯಡ್ಸೆನ್ಸಲ್ಲಿ ಏನು ಅಡ್ರೆಸ್ಸನ್ನು ನಾವು ಮೆನ್ಷನ್ ಮಾಡಿರ್ತೇವೆ, ಆ ಅಡ್ರೆಸ್ ಆ್ಯಕ್ಚುಲಿ ಕರೆಕ್ಟ್ ಆಗಿದೆಯಾ ಇಲ್ವಾ, ನಾವೇನಾದರೂ ತಪ್ಪಿ ಬೇರೆ ಅಡ್ರೆಸ್ ಏನಾದರೂ ಕೊಟ್ಟಿದ್ದೇವಾ, ಹಾಗೇನಾದರೂ ಇದ್ದರೆ ವೆರಿಫೈ ಮಾಡಬೇಕಾಗತ್ತಲ್ಲ. ಅದಕ್ಕೋಸ್ಕರ ನಮ್ಮ ಹತ್ರ ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಅವರೊಂದು ಗೂಗಲ್ ಆ್ಯಡ್ಸೆನ್ಸಿಗೋಸ್ಕರ ಒಂದು ಪಿನ್ನನ್ನು ನಮಗೆ ಕಳಿಸ್ಕೊಡ್ತಾರೆ. ಇದು ಪೋಸ್ಟಲ್ಲಿ ಬರ್ತದೆ. ಸೊ ಆ ಪಿನ್ ನಮಗೆ ರಿಸೀವ್ ಆಗಿದೆ. ಸೊ ಇದನ್ನು ಹೋಗಿ ನಾವು ಗೂಗಲ್ ಆ್ಯಡ್ಸೆನ್ಸಲ್ಲಿ ಎಂಟರ್ ಮಾಡಿದ ಮೇಲೆ ನಮ್ಮ ಗೂಗಲ್ ಆ್ಯಡ್ಸೆನ್ಸ್ ಇದ್ದು ಅಡ್ರೆಸ್ ವೆರಿಫಿಕೇಷನ್ ಆಗ್ತದೆ. ಸೊ ಅದು ನೋಡಲಿಕ್ಕೆ ನೋಡಿ ಈ ಥರ ಇರ್ತದೆ. ಗೂಗಲ್ ಆ್ಯಡ್ಸೆನ್ಸ್ ಇದ್ದು ಅಡ್ರೆಸ್ ವೆರಿಫಿಕೇಷನ್ಗೋಸ್ಕರ ಬಂದಂಥ ಪಿನ್ ಇದು. ಸೊ ಇದನ್ನು ಯಾವ ರೀತಿ ಎಂಟರ್ ಮಾಡೋದು ಮತ್ತು ಹೇಗೆ ಅಡ್ರೆಸ್ ವೆರಿಫಿಕೇಷನನ್ನು ಗೂಗಲ್ ಆ್ಯಡ್ಸೆನ್ಸಲ್ಲಿ ನಾವು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗುವ. ಸೊ ಈ ರೀತಿ ಬಂದಿದೆಯಲ್ಲ, ಇಲ್ಲಿ ಆ್ಯಕ್ಚುಲಿ ಅವರು ಕೊಟ್ಟಿದ್ದಾರೆ, ಮಾರ್ಕ್ ಮಾಡಿದ್ದಾರೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳಿ. ಸೊ ಈ ರೀತಿ ಕಟ್ ಮಾಡಿದರೆ ನಮಗೊಂಥರ ಬುಕ್ ಥರ ಇದು ಓಪನ್ ಆಗುತ್ತೆ. ಸೊ ಫಸ್ಟ್ ಇದನ್ನು ಕಟ್ ಮಾಡ್ಕೊಳ್ತೇನೆ. ನೋಡಿ, ಕಟ್ ಮಾಡಿದ ಮೇಲೆ ನೋಡಿ ಈ ರೀತಿ ಬರುತ್ತೆ. ಗೂಗಲ್ ಆ್ಯಡ್ಸೆನ್ಸ್ ಇದು ಪಿನ್ ನನಗೆ ಈ ರೀತಿ ಕಾಣಿಸುತ್ತೆ. ನೋಡಿ ಈ ಥರ ಬರುತ್ತೆ ಅದು ಪೋಸ್ಟಲ್ಲಿ ಬರುವಾಗ. ಸೊ ನೀವೆಲ್ಲ ನೋಡಿದಿರಿ ಅಂತ ಭಾವಿಸ್ತೇನೆ. ಸೊ ಇಲ್ಲಿ ಬಂದಂಥ ಪಿನ್ ಇದೆಯಲ್ಲ, ಇದನ್ನು ನಾನು ಆ್ಯಕ್ಚುಲಿ ಎಂಟರ್ ಮಾಡಬೇಕಾಗತ್ತೆ. ಫಸ್ಟ್ ನೀವೇನು ಮಾಡಬೇಕು, ನಿಮ್ಮ ಮೊಬೈಲಲ್ಲಿ ಫಸ್ಟ್ ಗೂಗಲನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರನ್ನು ನಾನು ಹೇಳ್ತಾ ಹೋಗ್ತೀನಿ, ಅದೇ ರೀತಿ ನೀವು ಫಾಲೋ ಮಾಡಿದರೆ ಆಯಿತು. ಫಸ್ಟ್ ನೀವು ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಸೊ ನೀವು ಗೂಗಲ್ ಕ್ರೋಮ್ ಕೂಡ ಓಪನ್ ಮಾಡ್ಕೋಬೋದು. ಸೊ ಇಲ್ಲಿ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ಗೂಗಲ್ ಆ್ಯಡ್ಸೆನ್ಸ್ ಅಂತೇಳಿ ಇಲ್ಲಿ ನಾನು ಆಲ್ರೆಡಿ ಟೈಪ್ ಮಾಡಿದ್ದೇನೆ. ಸೊ ಹಿಸ್ಟ್ರಿಯಲ್ಲಿ ಶೋ ಮಾಡ್ತಾ ಇದೆ. ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಆಯಿತು. ಗೂಗಲ್ ಆ್ಯಡ್ಸೆನ್ಸ್ ಓಪನ್ ಆಯಿತು. ನೋಡಿ, ಫಸ್ಟಿಗೆ ಬಂದಂಥ ವೆಬ್ಸೈಟನ್ನು ಕ್ಲಿಕ್ ಮಾಡ್ಕೋಬೇಕು, ಆ್ಯಡ್ಸೆನ್ಸ್. ಸೊ ಈ ರೀತಿ ಓಪನ್ ಆಗುತ್ತೆ. ಕೆಲವರಿಗೆ ಏನಾಗುತ್ತೆ ಹೇಳಿದರೆ ಇಲ್ಲೇ ಮೇಲ್ಗಡೆಯಿಂದ ಅದು ಶೋ ಮಾಡುತ್ತೆ, ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಬರುತ್ತೆ. ಸೊ ನನ್ನಲ್ಲಿ ಇಲ್ಲಿ ಕಾಣಿಸ್ತಾ ಇಲ್ಲ. ಸೊ ಈ 3 ಡಾಟನ್ನು ನಾನು ಕ್ಲಿಕ್ ಮಾಡ್ಕೊಳ್ತೇನೆ. ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ. ಸೊ ಈ ಸೈನ್ ಇನ್ ಆಪ್ಷನನ್ನು ಕ್ಲಿಕ್ ಮಾಡ್ಕೋಬೇಕು. ಗೂಗಲ್ ಆ್ಯಡ್ಸೆನ್ಸ್ ಓಪನ್ ಆದಮೇಲೆ ನೋಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಮೇನ್ ಪೇಜ್ ಈ ಥರ ಕಾಣುವಂಥದ್ದು ಗೂಗಲ್ ಆ್ಯಡ್ಸೆನ್ಸ್ ಇದ್ದು. ಇದಕ್ಕಿಂತ ಹಿಂದೆ ಇರುವಂಥ ಪೇಜಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಬಟ್ ಈಗ ಹೊಸ ನ್ಯೂ ಅಪ್ಡೇಟ್ ಆದ ನಂತರ ಈ ಥರ ಪೇಜ್ ಕಾಣುತ್ತೆ. ಇಲ್ಲಿ ಲೆಫ್ಟಲ್ಲಿ 3 ಲೈನ್ಸ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೇಮೆಂಟ್ಸ್ ಅಂತ ಆಪ್ಷನ್ ಇದೆ ನೋಡಿ, ಈ ಪೇಮೆಂಟ್ಸನ್ನು ಕ್ಲಿಕ್ ಮಾಡ್ಕೋಬೇಕು. ಅಲ್ಲಿ ವೆರಿಫಿಕೇಷನ್ ಚೆಕ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿದರೆ ಆಯಿತು. ಸ್ವಲ್ಪ ಹೊತ್ತು ಲೋಡ್ ಆಗುತ್ತೆ. ಸೊ ಇಲ್ಲಿ ತೋರಿಸ್ತಾ ಉಂಟು ನೋಡಿ, ನೀಡ್ಸ್ ಅಟೆನ್ಷನ್ ಅಂತ ಹೇಳಿ ಅಡ್ರೆಸ್ ವೆರಿಫಿಕೇಷನ್ ಆಗಬೇಕಿದೆ. ಸೊ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಸೊ ಇಲ್ಲಿ ಕಾಣ್ತಿದೆ ನೋಡಿ, ಎಂಟರ್ ದ ಪಿನ್ ವಿ ಮೇಲ್ ಟು ಯುವರ್ ಬಿಲ್ಲಿಂಗ್ ಅಡ್ರೆಸ್. ಸೊ ಇಲ್ಲಿ ಮೇಲ್ ಅಂತ ಹೇಳಿದರೆ ಗೂಗಲ್ ಮೇಲ್ ಐ ಡಿಗೆ ಬರ್ತದೆ ಅಂತ ಅಂದ್ಕೊಳ್ಬೇಡಿ. ಅವರು ಆ್ಯಕ್ಚುಲಿ ಫಿಸಿಕಲಿ ಅದನ್ನು ಕಳಿಸ್ಕೊಡ್ತಾರೆ ಪೋಸ್ಟ್ ಥ್ರೂ, ಅದನ್ನು ಮೇಲ್ ಅಂತ ಹೇಳಿ ಬರೆದಿದ್ದಾರೆ. ಸೊ ಇಲ್ಲಿ 6 ಡಿಜಿಟ್ ವೆರಿಫಿಕೇಷನ್ ಪಿನ್ ಅಂತ ಹೇಳಿದ್ದಾರೆ. ಸೊ ನನಗೆ ಬಂದಂಥ ಗೂಗಲ್ ಆ್ಯಡ್ಸೆನ್ಸ್ ಪಿನ್ 6 ಡಿಜಿಟ್ ಇದೆ. ಸೊ ಅದನ್ನು ಇಲ್ಲಿ ಎಂಟರ್ ಮಾಡಿದರೆ ಆಯಿತು, ನಮ್ಮದು ಅಡ್ರೆಸ್ ವೆರಿಫಿಕೇಷನ್ ಆಗ್ತದೆ. ಸೊ ತುಂಬ ಕೇರ್ಫುಲ್ಲಾಗಿ ಎಂಟರ್ ಮಾಡಿ. ಯಾಕಂತ ಹೇಳಿದರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಯು ಹ್ಯಾವ್ 3 ಅಟೆಂಪ್ಟ್ಸ್ ರಿಮೈನಿಂಗ್. 3 ಸಲ ನೀವು ರಾಂಗ್ ಆಗಿ ಟೈಪ್ ಮಾಡ್ಬೋದು. 3ನೇ ಸಲ ರಾಂಗ್ ಆಗಿ ಟೈಪ್ ಮಾಡಿದರೆ ಇದು ಮತ್ತೆ ಬ್ಲಾಕ್ ಆಗ್ತದೆ. ಮತ್ತೆ ನೀವು ರಿಕ್ವೆಸ್ಟ್ ಕಳಿಸ್ಬೇಕಾಗುತ್ತೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ನಿಗೋಸ್ಕರ. ಸೊ ಕೇರ್ಫುಲ್ಲಾಗಿ ಎಂಟರ್ ಮಾಡಿ 444766. ಇದು ನಂದು ಗೂಗಲ್ ಆ್ಯಡ್ಸೆನ್ಸ್ ಇದು ಪಿನ್. ಸೊ ನೆಕ್ಸ್ಟ್ ಒಮ್ಮೆ ಎಂಟರ್ ಮಾಡಿದ ಮೇಲೆ ವೆರಿಫೈ ಮಾಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂಥೇಳಿ. ಆಮೇಲೆ ಸಬ್ಮಿಟನ್ನು ಕ್ಲಿಕ್ ಮಾಡಿ. ಎಸ್, ನಮ್ಮದು ಅಡ್ರೆಸ್ ವೆರಿಫಿಕೇಷನ್ ಆಯಿತು. ಇಲ್ಲಿ ತೋರಿಸ್ತುಂಟು ನೋಡಿ, ಈಗ ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟೆಡ್. ಸೊ ಈಗ ಗೂಗಲ್ ಆ್ಯಡ್ಸೆನ್ಸ್ ಇದು ಅಡ್ರೆಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನನ್ನು ಹೇಗೆ ಎಂಟರ್ ಮಾಡೋದು ಮತ್ತು ಅಡ್ರೆಸ್ ವೆರಿಫಿಕೇಷನ್ ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳೋದನ್ನು ನಾವೆಲ್ಲ ನೋಡಿದ್ವಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಡೌಟ್ಸನ್ನು ಕೇಳಬಹುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ. ನಮಸ್ಕಾರ.